ನೆನ್ನೆಗೆ ಎಕ್ಸಾಮ್ ಲಾಸ್ಟ್ ಆಗಿರೋದ್ರಿಂದ ಸ್ವಲ್ಪ ಲೇಸಿಯಾಗಿದ್ದೆ. ಹಸ್ಬೆಂಡ್ ಬಂದಮೇಲೆ ಎಲ್ಲಾದರೂ ಹೋಗೋಣ ಅಂತ ಸ್ನ್ಯಾಕು ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹಾಗೆ ಮಹದೇವಪುರ ಕಡೆಗೆ ಹೋದ್ವಿ. ಇಲ್ಲಿ ಒಂದು ಸಂಧಿಯಲ್ಲಿ ತುಂಬ ಫುಡ್ ಔಟ್ಲೆಟ್ಸ್ ಇದ್ದಾವೆ. ಸೊ ಇಲ್ಲಿ ಯಾವಾಗೂ ಕ್ರೌಡೆಡ್ ಆಗಿರುತ್ತೆ, ಪಿ ಜಿ ಸ್ಟೂಡೆಂಟ್ಸು, ಆಫೀಸ್ ಗೋಯಿಂಗ್ ಸ್ಟೂಡೆಂಟ್ಸು ಎಲ್ಲರೂ. ಸೊ ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡೋಣ ಅಂತ ಹೋದ್ವಿ. ಮೋಮೋಸ್ ಟ್ರೈ ಮಾಡಿದ್ವಿ. ಅವ್ರು ಕೊಡೋ ಡಿಪ್ ಆಗಲಿ ಚಟ್ನಿ ಆಗಲಿ ಸಖತ್ತಾಗಿತ್ತು. ತುಂಬ ಸ್ಪೈಸಿ ಬಟ್ ಬಾಯಿಗೆ ಚೆನ್ನಾಗಿತ್ತು. ನನ್ನ ಚಿಕ್ಕ ಮಗನಿಗೂ ಮೋಮೋಸ್ ಅಂದರೆ ಇಷ್ಟ, ಸೊ ಅವನಿಗೂ ಸಹ ತಿನ್ನಿಸಿದೆ. ಆಪೋಸಿಟ್ ಇಲ್ಲಿ ಡೇಸಿ ಚಾಟ್ಸ್ ಅಂತ ಕಾಣಿಸ್ತು. ಅಲ್ಲಿ ಹೋಗಿ ಫೇಮಸ್ ಏನು ಅಂತ ಕೇಳಿದ್ರೆ ಅವರು ಚೋಲೆ ಭಟೂರೆ ಅಂತ ಹೇಳಿದ್ರು. ಸೊ ಚೋಲೆ ಭಟೂರೆ, ಪಾವ್ ಭಾಜಿ ಮತ್ತು ಸೀಸನಲ್ ಸ್ಪೆಷಲ್ ಆಗಿರೋಂಥ ಮ್ಯಾಂಗೋ ಲಸ್ಸಿನ ಆರ್ಡರ್ ಮಾಡಿದ್ವಿ. ಸೊ ಎಲ್ಲದಕ್ಕೂ ಟೇಸ್ಟ್ ಚೆನ್ನಾಗಿತ್ತು, ರೀಸನಬಲ್ ಅನಿಸ್ತು ಆ್ಯಂಡ್ ಟೇಸ್ಟ್ ಒಂದೊಂದಕ್ಕಿಂತ ಒಂದೊಂದು ಚೆನ್ನಾಗಿತ್ತು. ಸೊ ಈ ಥರ ಸಣ್ಣ ಸಣ್ಣ ಫುಡ್ ಔಟ್ಲೆಟ್ಸಲ್ಲಿ ಫುಡ್ ಚೆನ್ನಾಗಿರುತ್ತೆ, ಬಟ್ ತುಂಬ ಜನಕ್ಕೆ ಗೊತ್ತಿರಲ್ಲ. ಲೊಕೇಶನ್ ನಾನು ಬೇಕಾದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಕೋಬೋದು. ಮ್ಯಾಂಗೋ ಲಸ್ಸಿ ಅಂತೂ ನನಗೆ ತುಂಬ ಫೇವ್ರೇಟ್ ಆಗೋಯಿತು. ಸೊ ಡಿನ್ನರು ಹಂಗೆ ಆಗೋಯಿತು, ಹಾಗೆ ಮನೆಗೆ ವಾಪಸ್ ಬಂದ್ವಿ. ನನ್ನ ಚಿಕ್ಕ ಮಗನಿಗೆ ದೊಡ್ಡ ಮಗನಿಗೆ ಎಲ್ಲಾದರೂ ಈಚೆ ಕರ್ಕೊಂಡೋದ್ರೆ ಅವ್ರಿಗೆ ಹಬ್ಬ ಅಂತಲೇ ಹೇಳ್ಬೋದು. ಇವತ್ತು ಬೆಳಗಿನ ಟಿಫನ್ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ದೋಸೆ ನೆಂದು ಹಾಕ್ತಾಯಿದ್ದೆ, ಅದನ್ನು ತೆಗಿಯೋಣ ಅಂತ ತಗೊಂಡೆ. 1 ಲೋಟದ ದೋಸೆ ಅಕ್ಕಿಗೆ 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಮೆಂತ್ಯ ಕಾಳು, 1/4 ಲೋಟದಷ್ಟು ಉದ್ದಿನಬೇಳೆ, 1/4 ಲೋಟದಷ್ಟು ಇಡ್ಲಿ ಹಾಕಬೇಕು. ಅವೆಲ್ಲ ಮಿಕ್ಸ್ ಮಾಡಿ ಒಂದಾಗಿಡೋಣ. ಇಲ್ಲಿ 2 ಹಿಡಿಯಷ್ಟು ಗಟ್ಟಿ ಅವಲಕ್ಕಿ, 2 ಹಿಡಿಯಷ್ಟು ಕಡಲೆಪುರಿನ ಹಾಕಿ ಇವೆರಡೂ ಒಂದಾಗಿಡೋಣ. ಸೊ 2 ಸೆಪ್ರೇಟಾಗಿ ಈ ಥರ 1 ಅಥವಾ 2 ಸಲ ತೊಳ್ಕೊಂಡು ನೀರು ಹಾಕಿ 4 ರಿಂದ 5 ಗಂಟೆ ನೆನೆಸಬೇಕು. ಕಡಲೆಪುರಿ ಹಾಕಿರೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ, ಫ್ಲಫಿ ಇರುತ್ತೆ ಆ್ಯಂಡ್ ಕಲರು ಚೆನ್ನಾಗಿ ಬರುತ್ತೆ. ಯಾವ ಥರ ಬರುತ್ತೆ ಅಂತ ನಾನು ನಾಳೆ ವಿಡಿಯೋಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ನಾಳೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊತಾ ಇರೋದು. ಇಲ್ಲಿ ಮಧ್ಯಾಹ್ನದ ಊಟ. ಇವತ್ತು ಹಸ್ಬೆಂಡು ಲಂಚ್ಗೆ ಮನೆಗೆ ಬರ್ತೀನಿ ಅಂದರು. ಸೊ ಅನ್ನ ರೈಸ್ ಕುಕ್ಕರಲ್ಲಿ ರೆಡಿ ಆಗ್ತಿದೆ, ಬೀಟ್ರೂಟ್ ಪಲ್ಯ ರೆಡಿ ಆಗಿದೆ ಆ್ಯಂಡ್ ಎಮರ್ಜೆನ್ಸಿ ರಸಮ್ ಚಂದ್ರು ಸರ್ದು ವೈರಲ್ ಆಗ್ತಿದೆಯಲ್ಲ ಅದನ್ನು ಟ್ರೈ ಮಾಡಿದೆ. ಸೊ ಅದು ರೆಡಿ ಆಗಿದೆ. ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು 2 ಒಣಮೆಣ್ಸಿನ್ಕಾಯಿ, ಪೆಪ್ಪರ್ ಒಂದು 10, ಜೀರಿಗೆ ಅರ್ಧ ಚಮಚ, ಬೆಳ್ಳುಳ್ಳಿ ಒಂದು 3, ಹಸಿಮೆಣ್ಸಿನ್ಕಾಯಿ 2, 1 ಅಥವಾ 2 ಇಂಚಷ್ಟು ಹುಣಸೆ ಹಣ್ಣು, ಅರ್ಧ ಹಚ್ಕೊಂಡಿರೋಂಥ ಟೊಮೆಟೊ ಮತ್ತು ತೊಳ್ಕೊಂಡಿರೋ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಈ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಒಂದು 2-3 ಸ್ಪೂನ್ ನೀರು ಹಾಕಿದೆ. ಚಿಕ್ಕ ಕ್ವಾಂಟಿಟಿ ಆಗಿರೋದ್ರಿಂದ ಮಿಕ್ಸಿಗೆ ಸಿಗಲ್ಲ ಅಂತ ನುಣ್ಣದಾಗಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಯೂಶಲ್ ರಸಮ್ ಒಗ್ಗರಣೆ ಕೊಟ್ಕೊಳ್ಳೋಣ. ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಜಜ್ಕೊಂಡಿರೋಂಥ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಮತ್ತು ಹಿಂಗು, ಅರ್ಧ ಟೊಮೆಟೊ ಮಿಕ್ಸಿಗೆ ಬಳಸಿದೆ, ಅರ್ಧ ಟೊಮೆಟೊ ಉಳಿದಿರೋದು ಇದಕ್ಕೆ ಹಾಕಿ ಅದು ಫ್ರೈ ಮಾಡಿದೆ. ಮತ್ತು ಪ್ರಿಪೇರ್ ಮಾಡ್ಕೊಂಡಿರೋಂಥ ಪೇಸ್ಟ್ನ ಹಾಕಿ 2 ನಿಮಿಷ ಆಯಿಲಲ್ಲಿ ಫ್ರೈ ಆಗಲಿ ಅಂತ ಫ್ರೈ ಮಾಡಿದೆ. ಉಪ್ಪು ಮತ್ತು ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಹಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕುದಿಸ್ದೆ. ಸೂಪರಾಗಿತ್ತು. ನೋಡೋಣ ಹಸ್ಬೆಂಡ್ ಯಾವ ಥರ ಕಾಂಪ್ಲಿಮೆಂಟ್ ಕೊಡ್ತಾರೆ ಅಂತ. ಅವ್ರು ಬಂದಮೇಲೆ ಊಟ ಬಡಿಸಿದ್ಮೇಲೆ ನಾಳೆ ನಿಮ್ಗೆ ಹೇಳ್ತೀನಿ ಈ ರಸಮ್ ನಮ್ಗೆ ಹೆಂಗೆ ಟರ್ನ್ಔಟ್ ಆಯಿತು ಅಂತ. ಸೊ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.